ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತ ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತು ಬಂದು ಭೀಮನ ಅಮಾವಾಸ್ಯೆ ಪೂಜೆ. ಸೊ ಮಾಡಿಬಿಟ್ಟು ಕೂರೋಷ್ಟೊತ್ತಿಗೆ ಟೈಮ್ ಹತ್ತತ್ರ 4 ಗಂಟೆ ಆಗಿಬಿಟ್ಟಿದೆ. ಸೊ ಇನ್ನೂ ಪಾದಪೂಜೆ ಮಾಡಿಲ್ಲ. ಪಾದಪೂಜೆ ಸಂಜೆ ಮಾಡೋಣ ಅಂತ ಹೇಳಿ ಈಗ ದೇವ್ರನ್ನೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಎಸ್, ಬನ್ನಿ ತೋರಿಸ್ತೀನಿ ಇವತ್ತಿನ ಪೂಜೆ ಹೇಗಾಯಿತು ಅಂತ. ಮನೆಯಲ್ಲಿ ಈ ರೀತಿ ಚಂದವಾಗಿ ಪೂಜೆ ಮಾಡಿದರೆ ಮನೆಯಲ್ಲಿರುವಂಥ ವೈಬ್ರೇಷನ್ನೇ ಬೇರೆ ಅಂತ ಹೇಳ್ಬೋದು. ಇನ್ನು ಇವತ್ತು ದೀಪ ಎಲ್ಲ ಇಟ್ಟು ಪೂಜೆ ಮಾಡೋದು ಬೇಡ, ಹಾಗೆ ರೆಗ್ಯುಲರಾಗಿ ದೀಪ ಹಚ್ಬಿಡೋಣ ಅಂತ ನನಗನ್ಸಿತ್ತು. ಯಾಕೆ ಅಂತ ಹೇಳಿದ್ರೆ ಅಚ್ಚು ತುಂಬ ನಾಟಿ ಅಂದರೆ ನಾಟಿ ಅಂತಲೇ ಹೇಳ್ಬೋದು. ದೇವ್ರ ಮನೆ ಬಾಗಿಲು ತೆಗಿಯಂಗಿಲ್ಲ, ಹೋಗಿ ವಿಭೂತಿನ ತೆಗೆದು ಹಣೆಗೆ ಇಟ್ಕೊಳ್ಳೋದು, ಗಂಟೆ ಬಾರಿಸೋದು ಇದನ್ನೆಲ್ಲ ಮಾಡ್ತಾನೆ. ಸೊ ನನಗಂತೂ ಸಿಕ್ಕಾಬಟ್ಟೆ ಭಯ ಆಗಿತ್ತು, ಏನಾದರೂ ದೀಪ ಎಳೆದು ಬಿಡ್ತಾನ ಅಂತ ಹೇಳಿಬಿಟ್ಟು ಭಯ ಆಗಿತ್ತು. ಬಟ್ ಅಮ್ಮ ಇಲ್ಲ, ನಡೆಸ್ಕೊಂಡು ಬಂದಿದ್ಯಾ ಇಷ್ಟು ವರ್ಷದಿಂದ. ಸೊ ಮದುವೆ ಆಗಿ ಬಂದು ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾ ಬರ್ತಾ ಇದೆ. ಸೊ ಅವತ್ತಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ಟಾಪ್ ಮಾಡಬೇಡ, ಮಾಡು, ಪರವಾಗಿಲ್ಲ, ಏನಾಗಲ್ಲ ಅಂತ ಹೇಳಿದ್ರು. ಸೊ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ದೆ ಆ ಟೈಮಲ್ಲಿ. ಆಮೇಲೆ ಒಂದು ಸ್ವಲ್ಪ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ ನಾವು. ಅದಾದಮೇಲೆ ಅವನೇನು ಹೋಗಲಿಲ್ಲ. ನೋಡ್ಬೋದು ಎಷ್ಟು ಹಠ ಮಾಡ್ತಾನೆ ಅಂತ. ಜಾಮೂನ್ ಹಚ್ಚು, ಜಾಮೂನ್ ಟೇಸ್ಟ್ ನೋಡು. ಭೈರವ್ಸ್ ಫೇವ್ರೆಟ್ ಜಾಮೂನ್. ಚೆನ್ನಾಗಿದ್ಯಾ? ಏನು ಬೇಕಪ್ಪ ನಿನಗೆ? ಹಾಕ್ಕೊಡ್ತೀನಿ. ಗ್ವಾವಾ ಜ್ಯೂಸ್ ಬೇಕಂತೆ. ಇನ್ನು ಇವತ್ತು ಸ್ಪೆಷಲ್ಲಾಗಿ ಅಡುಗೆ ಬಂದುಬಿಟ್ಟು ಮೊಸರು ಸಾರು ಮಾಡಿದರು ಮಮ್ಮಿ. ಅದಕ್ಕೆ ಸೊ ಅದ್ರ ಜೊತೆಗೆ ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಯೂಶ್ವಲಿ ಮೊಸರು ಸಾರು ಜೊತೆ ಬಜ್ಜಿ ತುಂಬ ಇಷ್ಟ ಆಗುತ್ತೆ, ಇಲ್ಲಾಂದರೆ ಕಬಾಬು. ಸೊ ಇವತ್ತು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಬಜ್ಜಿ ಮಾಡಿದರು. ಅದ್ರ ಜೊತೆ ಜಾಮೂನ್ ಕೂಡ ಮಾಡಿದರು. ಪಾದ ಪೂಜೆ ಮಾಡಾದ್ಮೇಲೆ ಏನಾದರೂ ಸ್ವೀಟ್ ಕೊಡಬೇಕಲ್ವಾ, ಹಾಗಾಗಿ ಮನೆಯಲ್ಲೇ ಅಮ್ಮ ಜಾಮೂನ್ ಮಾಡಿದರು. ಮತ್ತು ಜಾಮೂನ್ ಭೈರವ್ದು ಫೇವ್ರೆಟ್ ಸ್ವೀಟ್ ಕೂಡ. ಸೊ ಫ್ರಿಜ್ ತೆಗೆದ ತಕ್ಷಣ ಅವನೇನಾದರೂ ಈ ಪ್ಯಾಕೆಟ್ ನೋಡಿಬಿಟ್ಟ ಅಂದರೆ ನಮ್ಮಮ್ಮಗೆ ಮಾಡಿಕೊಡೋ ತನಕ ಬಿಡೋದಿಲ್ಲ. ಸೊ ಒಂದು ಸ್ವಲ್ಪ ಪಾಕ ಕಮ್ಮಿ ಆಯಿತು, ಬಟ್ ಇಟ್ಸ್ ಓಕೆ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇನ್ನೊಂಚೂರು ಪಾಕ ಜಾಸ್ತಿ ಇದ್ದಿದ್ರೆ ಒಂಥರ ಟೇಸ್ಟಿಯಾಗಿ ಅನ್ನಿಸ್ತಿತ್ತು. ನಮ್ಮ ಮನೆಯವ್ರಿಗೆ ಇವತ್ತೇ ಸಿಕ್ಕಾಬಟ್ಟೆ ಕೆಲಸ ಅಂತ ಅಂತಾರೆ ಆಯಿತಾ. ನಂಗೆ ಯಾವಾಗಲೂ ನಮ್ಮ ಮನೆಯವ್ರ ಮೇಲೆ ಅದೊಂದೇ ಬೇಜಾರು. ಏನು ಅಂತ ಹೇಳಿದ್ರೆ, ಏನಾದರೂ ಈ ಹಬ್ಬಗಳಿರುತ್ತೆ, ಇಲ್ಲ ಏನೋ ಒಂದು ಸ್ಪೆಷಲ್ ಡೇ ಇರುತ್ತೆ, ಅಂಥ ದಿವಸನೇ ಅವರ ಕೆಲಸ ಜಾಸ್ತಿ ಅಂತ ಹೇಳ್ತಾರೆ. ಹಾಕ್ಕೊಂಡು ಮನೆಯಲ್ಲಿ ಇವ್ರಿಗೆ ಹಾಲು ಕುಡಿಸ್ಕೊಂಡು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಯೂಶ್ವಲಿ ಕಾಲೇಜ್ಗೆ ಹೋದಾಗ ಇಡೀ ದಿವಸ ಇರ್ತಿದ್ದೆ ನಾನು ಸ್ಯಾರಿ ಹಾಕ್ಕೊಂಡು. ಏನೂ ಅನಿಸ್ತಾ ಅಷ್ಟು ಅಂದರೆ ಯೂಶ್ವಲಿ ಸ್ಯಾರಿ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಮೇಂಟೈನ್ ಮಾಡೋದು. ಬಟ್ ಆದರೆ ಕಾಲೇಜಲ್ಲಿ ಏನೋ ಅನಿಸ್ತಾ ಇರಲಿಲ್ಲ. ಬಟ್ ಇವತ್ತು ಬೆಳಗ್ಗೆನೇ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ. ಬಟ್ ಆದರೆ ನಮ್ಮ ಮನೆಯವರು ಇಲ್ಲ, ನಾನು ಸಂಜೆ ಹಂಗೆ ಮಾಡುವಂತೆ ಅಂತ ಹೇಳಿ ಅವರು ಸ್ವಲ್ಪ ಮೀಟಿಂಗ್ಸ್ ಅದು ಇದು ಅಂತ ಅಂದರು. ಈಗ ನೋಡಿದ್ರೆ ಮತ್ತೆ ಮೀಟಿಂಗ್ ಅಂತ ಹೇಳ್ತಾರೆ. ಸೊ ಸಂಜೆ 5:45 ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರು. 5:45 6 ಗಂಟೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತಂದರೆ ಮತ್ತೇನು ಪೂಜೆ ಮಾಡೋ ತನಕ ಮಲ್ಗಂಗಿಲ್ಲ. ಸೊ ಅದಕ್ಕೆ ಹಾಗೆ ಕುತ್ಕೊಂಡು ತೂಗುಡಿಸ್ತಾ ಇದ್ದೀನಿ. ಅಚ್ಚು ಆಟ ಆಡ್ತಾ ಇದ್ದಾರೆ. ಹೆಲೋ ಸರ್, ಏನು ಮಾಡ್ತಾಯಿದ್ದೀರಾ ನೀವು? ಅಣ್ಣನ ಕಲರ್ ಪೆನ್ಸಿಲ್ಸ್ ಎಲ್ಲ ತೊಗೊಂಡ್ರಾ? ಅಣ್ಣನ ಕಲರ್ ಪೆನ್ಸಿಲ್ ಎಲ್ಲ ತೊಗೊಂಡ್ಬಿಟ್ಟಿಯ ನೀನೇ? ಕಲರ್ ಪೆನ್ಸಿಲ್ ಅಣ್ಣಂದು ಬಾ. ಏನಿದು ಇಷ್ಟೊಂದು ಅಲ್ಲಿ ಬಂದುಬಿಟ್ಟಿದೆ? ತೋರಿಸಿ ಎಷ್ಟಲ್ಲಿ ಬಂದಿದೆ ನೋಡೋಣ. ನಮ್ಮ ಪಾಪುಗೆ, ಮುದ್ದು ಪಾಪುಗೆ ಎಷ್ಟಲ್ಲಿ ಬಂದಿದೆ? ಭೈರಮ್ಮ, ಅದೇನು ಫೋನ್ ನೋಡೋದು? ಆಫ್ ಮಾಡು ಭೈರವ್. ಏನು ಬರೀತಾ ಇದೆಯಾ? ತೊಗೊಂಬಾ. ಇದನ್ನು ಮುಗಿಸಿ. ಕಲರಿಂಗ್ ಮಾಡಬೇಕಾ? ಓಕೆ, ಕ್ಯಾರಿ ಆನ್. ಆಯ್ತು, ತೋರಿಸು ನಿನ್ನ ಕೈಯಲ್ಲಿ ತೋರಿಸು ಹೆಂಗೆ ಹಬ್ಬು ಆಗಿದೆ.
ತೋರ್ಸು ಹೆಂಗೆ ಹಬ್ಬು ಆಗಿದೆ, ತೋರ್ಸಪ್ಪ ಹಬ್ಬು ಹೆಂಗಾಗಿದೆ ಅಂತ. ಇನ್ನು ಅಂತೂ ಇಂತೂ ಮಾಡಿ ನಮ್ಮ ಮನೆಯವ್ರ ಹತ್ತತ್ರ 6:30 ಟೈಮ್ ಆಯಿತು ಅವರು ಆಚೆ ಬರೋದಕ್ಕೆ. ಬಟ್ ಸ್ಟಿಲ್ ಮೀಟಿಂಗ್ ಓಡ್ತಾನೇ ಇದೆ. ಅವ್ರ ಫೋನಲ್ಲಿ ಮೀಟಿಂಗ್ನ ಕನೆಕ್ಟ್ ಮಾಡಿಕೊಂಡು ಸರಿ ಪೂಜೆ ಮುಗಿಸ್ಕೊಂಬಿಡಪ್ಪ ನೀನು, ಆಮೇಲೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದರು. ಹಾಗೂ ಶಾರ್ಟ್ಸಲ್ಲಿ ಕೂತಿದ್ರು, ಸಾಕೋ ಹಿಂಗೆ ಮಾಡು ಅಂತ. ನಾನು ವೀಡಿಯೋ ಮಾಡಿ ಹಾಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ರೇಗಿಸ್ತಾ ಇದ್ದೆ. ಆಮೇಲೆ ಹೋಗಿ ಪಂಚೆ ಹಾಕ್ಕೊಂಡು ಬಂದರು. ಸೊ ನಾವು ಪೂಜೆ ಮಾಡೋರು ರೆಡಿ ಇದ್ರೂ ಮಾಡಿಸ್ಕೊಳ್ಳೋರು ತುಂಬ ಬಿಲ್ಡಪ್ ಜಾಸ್ತಿ ಅಂತ ಅನಿಸುತ್ತೆ. ಸೊ ಫೈನಲಿ ಪೂಜೆ ಶುರು ಮಾಡಿಕೊಂಡೆ. ವೆರಿ ಸಿಂಪಲ್ ಆಯಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾದಪೂಜೆ ಅನ್ನುವಂಥದ್ದು ಗಂಡನ ಒಳ್ಳೆಯದಕ್ಕಾಗಿ, ಶ್ರೇಯಸ್ಸಿಗಾಗಿ, ಅಭಿವೃದ್ಧಿಗಾಗಿ ಮಾಡುವಂಥ ಈ ಒಂದು ಪೂಜೆ ಅಂತಲೇ ಹೇಳ್ಬೋದು. ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಪದ್ಧತಿ ಇರೋದ್ರಿಂದ ಇದನ್ನೆಲ್ಲ ಮಾಡ್ಕೊಂಡು. ಸೊ ಮೊದಲಿಗೆ ಒಂದು ದೊಡ್ಡ ತಟ್ಟೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರಿಗೆ ನಾನು ಹೂವು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜವಾದಿ ಪೌಡರು. ಸೊ ಇದನ್ನು ಹಾಕ್ತಿದ್ದಂಗೆ ಒಂಥರ ಘಮ ಘಮ ಅನ್ನೋ ಫೀಲು. ಅದ್ರ ಜೊತೆಗೆ ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅರೋಮಾ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಜವಾದಿ ಪೌಡರು. ಅದ್ರ ಜೊತೆಗೆ ರೋಸ್ ವಾಟರ್ನ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಘಮ ಬರುತ್ತೆ. ಯೂಶ್ವಲಿ ನಾನು ದೇವ್ರ ಮನೆಯೂ ಕೂಡ ಒರೆಸ್ಬೇಕಾದಾಗ ನಾನು ಈ ಒಂದು ಮಿಕ್ಸ್ಚರ್ ಏನಿದೆ ಜವಾದಿ ಪೌಡರ್ ಮತ್ತು ರೋಸ್ ವಾಟರ್ದು ಅದನ್ನು ಹಾಕ್ಕೊಳ್ತೀನಿ. ದೇವ್ರ ಮನೆ ಘಮ ಘಮ ಅಂತ ಅಂತಿದ್ರೆ ಒಂಥರ ಖುಷಿ, ಪಾಸಿಟಿವ್ ಎನರ್ಜಿ ಬರುತ್ತೆ. ಇನ್ನು ಮಹಾಲಕ್ಷ್ಮಿಗೆ ಕೂಡ ಸುಗಂಧದ ವಾಸನೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಘಮ ಘಮವಾಗಿ ಮನೆ ಇದ್ದರೆ ಮನೆಯೂ ಒಂಥರ ಅರೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅದೆರಡನ್ನೂ ಮಿಕ್ಸ್ ಮಾಡ್ತೀನಿ. ಅದಾದಮೇಲೆ ಕೈಗೆ ಕಂಕಣವನ್ನು ಕಟ್ಕೊಂಡು ಇಬ್ಬರು ಪೂಜೆನ ಶುರು ಮಾಡ್ಕೊಂಡ್ವಿ. ಸೊ ಈ ಕಂಕಣ ಕಟ್ಟೋದು ಏನು ಅಂತ ಹೇಳಿದ್ರೆ ಇದು ಒಂದು ರೀತಿ ಪೂಜೆನ ಶುರು ಮಾಡುವಂಥ ರೀತಿ. ಅದ್ರ ಜೊತೆಗೆ ಕೆಲವರು ಇದನ್ನು ಸಂಕಲ್ಪದ ದಾರ ಅಂತ ಕೂಡ ಹೇಳಿ ಕರೀತಾರೆ. ಸಂಕಲ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು. ಇವಾಗ ಯೂಶ್ವಲಿ ತುಂಬ ಫೇಮಸ್ ಆಗಿರುವಂಥದ್ದು ಏನು ಅಂತ ಹೇಳಿದರೆ ಮ್ಯಾನಿಫೆಸ್ಟೇಷನ್. ಸೊ ಇದು ಕೂಡ ಅದೇ ರೀತಿ ಅಂತಲೇ ಹೇಳ್ಬೋದು. ಏನೋ ಒಂದು ನಾವು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ದಾರನ ಕಟ್ಕೊಂಡಿರ್ತೀವಿ. ಸೊ ಆ ಪೂಜೆ ಅಥವಾ ಸಂಕಲ್ಪ ಮುಗಿದಾದ್ಮೇಲೆ ಇದನ್ನು ತೆಗಿತೀವಿ ಅನ್ನುವಂಥದ್ದು ಯೂಶ್ವಲಿ ಮಾಡ್ತಾರೆ. ಬಟ್ ಆದರೆ ನಾವು ಆ ರೀತಿ ಸಂಕಲ್ಪ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಇದನ್ನು ಒಂದು ಪೂಜೆಗೆ ಕಟ್ಕೊಳ್ಳುವಂಥ ಒಂದು ಅರಿಶಿಣದ ದಾರದಿಂದ ಮಾಡ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಅದು ಒಂದು ಪವರ್ ಇರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಅಷ್ಟೇ. ಸೊ ಆ ರೀತಿ ಸಂಕಲ್ಪ ಆದಮೇಲೆ ತೆಗಿಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಪೂಜೆ ಮಾಡಿ ನೆಕ್ಸ್ಟ್ ಡೇ ಆದಮೇಲೆ ಈ ಒಂದು ಕಂಕಣ ಏನು ಕಟ್ಕೊಂಡಿರ್ತೀವಿ ಇದನ್ನು ತೆಗೆದುಬಿಟ್ಟು ಒಂದು ಗಿಡದ ಹತ್ರ ಗಿಡದ ಬುಡಕ್ಕೆ ಎಲ್ಲಾದರೂ ಹಾಕಿಬಿಡುವಂಥದ್ದು. ಇದನ್ನೆಲ್ಲ ಮಾಡೋದಕ್ಕೂ ಒಂದು ಪ್ರೊಸೀಜರು, ಒಂದು ಪ್ರಾಸೆಸ್ ಅನ್ನುವಂಥದ್ದು ಇರುತ್ತೆ. ಸೊ ನಮಗೆ ಏನು ಅರ್ಥ ಆಗುತ್ತೆ, ನಮಗೆ ಏನು ಸರಿ ಅನಿಸುತ್ತೋ ಅದನ್ನು ಅವರವರು ಮಾಡ್ಕೊಳ್ಬೋದು. ಇನ್ನು ನೀರನ್ನ ಗಿಡಕ್ಕೆ ಹಾಕಬೇಕು ಅಂತ ಹಾಗೆ ತೆಗೆದಿಟ್ಟೆ. ಅದಾದಮೇಲೆ ಪಾದಪೂಜೆಯನ್ನು ಮಾಡಿ ನಮ್ಮನೆಯವ್ರ ಕಾಲಿಗೆ ಬಿತ್ತು ನಮಸ್ಕಾರ ಮಾಡಿಸ್ಕೊಂಡು ಆಮೇಲೆ ಅವರು ಕೂಡ ಅವ್ರಿಗೆ ಆ್ಯಕ್ಚುಲಿ ಇದನ್ನೆಲ್ಲ ಬೇಡ ಅಂತ ಅಂತಾರೆ. ಏನೂ ಬೇಡ ಬಿಡು ಮನಸ್ಸಲ್ಲಿದ್ದರೆ ಸಾಕು ಅಂತ ಹೇಳಿ. ಮತ್ತು ಒಂದಷ್ಟು ಕಾಮಿಡಿ ಕೂಡ ಮಾಡ್ತಿದ್ರು ಬೆಳಗ್ಗೆ ಎಲ್ಲ ವರ್ಷ ಪೂರ್ತಿ ಬೈಕೊಂಬರೋದು. ಆಮೇಲೆ ಆ್ಯಕ್ಚುಲಿ ನಾನೇನು ಬೈಯಲ್ಲ ಆಯಿತಾ. ಐ ಆಮ್ ವೆರಿ ವೆರಿ ಸ್ವೀಟ್. ನಮ್ಮ ಮನೆಯವರು ಮೀಟಿಂಗ್ ಮಾಡ್ತಾನೆ ಪೂಜೆ ಮಾಡಿಸ್ಕೊಂಡ್ಬಿಟ್ರು ಈ ವರ್ಷ. ಬೆಳಗ್ಗೆಯಿಂದನೂ ಅದೇ ಕತೆ, ಆಮೇಲೆ ಮಾಡು ಅಂತ ಲೇಟ್ ಮಾಡಿದ್ರು. ಸೊ ಮಧ್ಯಾಹ್ನನೇ ಪೂಜೆ ಎಲ್ಲ ಆಗಿತ್ತಲ್ಲ. ಈಗ ದೇವ್ರದ್ದು ತೀರ್ಥ ಕೊಟ್ಟು ಆಮೇಲೆ ಸ್ವೀಟ್ ಇನ್ನೊಂದು ರೌಂಡು ಜಾಮೂನು ಇನ್ನೊಂದು ಸ್ವಲ್ಪ ಸಿರಪ್ ಬೇಕಿತ್ತು. ಬಟ್ ಅದು ಫುಲ್ ಹೀರ್ಕೊಂಡ್ಬಿಟ್ಟಿದೆ. ಸಿರಪಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಡ್ರೈ ಜಾಮೂನ್ಗೆ ಮೇಲ್ಗಡೆ ಕೊಬ್ಬರಿ ಉದುರಿಸ್ಬೇಕು. ಸರಿ ಬನ್ನಿ. ಯೂಶ್ವಲಿ ನಾವು ಜಗಳ ಅಂತ ಆಡಿದ್ದೇ ಇಲ್ಲ, ಜೋರಾಗಿ ಆ ಥರ ಎಲ್ಲ ಏನೂ ಆಡಿದ್ರೂ ಕೂಡ ಏನೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕಿರತ್ತೆ ಅಷ್ಟೇ. ನಮ್ಮದು ಮೇಜರ್ ಜಗಳ ಆಗೋದು ಯಾವ ವಿಚಾರಕ್ಕೆ ಗೊತ್ತಾ? ಮಕ್ಕಳು ವಿಚಾರಕ್ಕೇ. ಸೊ ಈ ಥರದ್ದೇ ಏನಾದರೂ ಒಂದು ಮಕ್ಕಳು ವಿಚಾರನೇ ಇರುತ್ತೆ. ಆ್ಯಂಡ್ ಆಡಿದ್ರೂ ಕೂಡ ಒಂದು 5-10 ನಿಮಿಷ ಅಷ್ಟೇ ನಾನು ಮುನ್ಸ್ಕೊಳ್ಳೋದು, ಇಲ್ಲ ಅವ್ರ ಕೋಪ ಮಾಡ್ಕೊಳ್ಳೋದು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಎಕ್ಸ್ಟೆಂಡ್ ಆಗೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಈ ಜಗಳ ಆಡೋದ್ರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಇಟ್ಸ್ ವೆರಿ ಬೋರಿಂಗ್ ಅಂತ ನನಗನ್ಸಿದೆ.
ಅನಿಸುತ್ತೆ. ಆಫ್ಟರ್ ಆಲ್ ನಾವು ಎಟ್ ದ ಎಂಡ್ ಆಫ್ ದ ಡೇ ಏನು ಮಾತ್ರ ತೊಗೊಂಡು ಹೋಗ್ತೀವಿ, ಜೀವನ ಪೂರ್ತಿ ಖುಷಿಯಾಗಿ ಇರೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಡ್ರ್ಯಾಗ್ ಮಾಡಿಕೊಂಡು ಎಳ್ಕೊಂಡು ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನಿಸುತ್ತೆ. ಇಡೀ ಪ್ರಪಂಚದಲ್ಲಿ ನೋಡ್ತಾ ಹೋದರೆ ಯಾರ್ಯಾರಿಗೋ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲನೂ ಸಹಿಸ್ಕೊಂಡು ಜೀವನ ಪೂರ್ತಿ ಖುಷಿಯಾಗಿರಬೇಕಪ್ಪ, ಇರೋದು ಒಂದು ಜೀವನ ಎಂಜಾಯ್ ಮಾಡಬೇಕು ಅನ್ನೋಂಥ ಟೈಮಲ್ಲಿ ನಾವು ಜಗಳ ಆಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಏನೇ ಒಂದು ಜಗಳ ಆಗಿದ್ರೂ ಆ ಒಂದು ಇನ್ಸ್ಟೆನ್ಸ್ಗೆ ಅದನ್ನು ಬಿಟ್ಬಿಡಬೇಕು. ಆಯಿತು, ಏನೋ ಆ ಟೈಮ್ಗೆ ಆಯಿತು ಅಂತ ಹೇಳಿ ಬಿಟ್ಬಿಟ್ರೆ ಯಾವುದೇ ಒಂದು ರಿಲೇಷನ್ ತುಂಬಾ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಪಾಲಿಸಿ ನಂದು ಆ್ಯಂಡ್ ಸೇಮ್ ಅವ್ರದ್ದು ಕೂಡ. ಡಿವಿನಿಟಿ ಮಾಲಿಗೆ ಬಂದೆ. ಕಮ್ ವಿಲ್ ಗೋ ದಿಸ್ ವೇ. ಕಮ್ ಎತ್ಕೊತೀನಿ ಬಾ. He's scared. ನೆಕ್ಸ್ಟ್ ಡೇ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಏನು ಅಂತ ಹೇಳಿದ್ರೆ ಡಿವಿನಿಟಿ ಮಾಲಿಗೆ ಹೋಗಿದ್ವಿ. ಅದರಲ್ಲಿ ವೆಸ್ಟ್ ಸೈಡಿಗೆ ಹೋಗಿದ್ವಿ. ವೆಸ್ಟ್ ಸೈಡಲ್ಲಿ ಆಫರ್ಸ್ ಇದೆ ಅಂತ ಹೇಳಿದರು. ನಮ್ಮ ಮನೆಯವರು ಹೋಗೋಣ ನೋಡೋಣ, ತೊಗೋಬೇಕಲ್ಲ, ಶಾಪಿಂಗ್ ಮಾಡಬೇಕು ಹಬ್ಬಕ್ಕೇ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಕ್ಚುಲಿ ನನಗೆ ಈ ಒಂದು ಸ್ಯಾಂಡಲ್ಸ್ ಏನಿದೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ನನಗೆ ಯೂಶ್ವಲಿ ಆ ಗ್ರಿಪ್ಪಿಗೆ ಏನಿರುತ್ತೆ, ಆ ಗ್ರಿಪ್ಪರ್ ಇಲ್ಲ ಅಂತಂದರೆ ನನಗೊಂಥರ ಇಷ್ಟ ಆಗಲ್ಲ ಅಷ್ಟು. ಬಟ್ ಅದರ್ವೈಸ್ ದಿಸ್ ವಾಸ್ ವೆರಿ ನೈಸ್, ಕಂಫರ್ಟಬಲ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಅರೌಂಡ್ 1200 ಅನಿಸುತ್ತೆ. ಆ್ಯಂಡ್ ಇಟ್ ವಾಸ್ ಕ್ವೈಟ್ ವರ್ತ್. ಚೆನ್ನಾಗಿ ಇತ್ತು ಅದು ಕೂಡ ಸ್ಲಿಪ್ಪರ್ಸು. ಬರೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಶಾಪಿಂಗ್ ಮಾಡಬೇಕು ಅಂತ ಇದ್ದಿದ್ದು. ಜೀನ್ಸ್ ತೊಗೊಳ್ಬೇಕಿತ್ತು, ಹಾಗಾಗಿ ಮತ್ತು ಹಾಗೆ ಭೈರವ್ಗೂ ನೋಡಿದ್ವಿ. ಬಟ್ ಅವನ ಸೈಜಿಗೆ ಯಾಕೋ ಇದು ಒಂದೇ ಕಲರ್ ಚೆನ್ನಾಗಿದ್ದಿದ್ದು ಅಂತ ಅನ್ನಿಸ್ತು. ಆ್ಯಂಡ್ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ಸರಿ ಆಯಿತು, ನೋಡೋಣ ಬಿಡು ಅಂತ ಹೇಳಿ ಬಂದ್ವಿ. ಮತ್ತು ವೈಟ್ ಮಕ್ಕಳಿಗೆ ಗೊತ್ತಲ್ಲ ಎಷ್ಟು ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತಾನೆ, ಹಿಂಗೋಗಿ ಹಂಗೆ ಬರೋಷ್ಟೊತ್ತಿಗೆಲ್ಲ ಗಲೀಜಾಗಿಬಿಡತ್ತೆ. 5 ನೋಡೋಣ, ಚೆನ್ನಾಗಿದೆ. ದಿಸ್ ಇಸ್ ಗುಡ್. 35 ಅದು ಸ್ವಲ್ಪ ಟೈಟ್ ಆಗ್ತದೆ ಅವನಿಗೆ. ಟೇಕನ್ ದಿಸ್ ಬಟ್ ಇಟ್ಸ್ ಟು ದೊಗೆ ನೋಡ. ಬಟ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ದ ಕ್ಲಾತ್ ಇಸ್ ಸೋ ನೈಸ್. ಬಟ್ ಇದರಲ್ಲಿ ಒಂದು ಸೈಜ್ ಚಿಕ್ಕ ತಗೊಳ್ಬೇಕು. ನೆಕ್ಸ್ಟ್ ಔಟ್ಫಿಟ್ ಇಸ್ ದಿಸ್. ಕಂಫರ್ಟಬಲ್ ಆಗಿದೆ. So many byrevs. So many byrevs. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ನಮ್ಮ ಮನೆಯವರ ಅಪ್ರೂವಲ್ ತಗೋಬೇಕು. ನೋಡುವ. I'm so much in love with this. ನನಗೆ ಫಸ್ಟ್ ಆಫ್ ಆಲ್ ಪೋಲ್ಕಾ ಡಾಟ್ಸ್ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ದಿಸ್ ಇಸ್ even more nice. It's a vacation dress. ವೆಕೇಷನ್ಗೆ ಕರ್ಕೊಂಡು ಹೋದರೆ ಹಾಕೊಂಡು ಹೋಗ್ಬೋದು. I'm just loving this. ಹಾಗೆ ಸ್ವಲ್ಪ ಮಾಲೆಲ್ಲ ಸುತ್ತಾಡ್ತಾ ಏನೇನು ಐಟಮ್ಸ್ ಐ ಕ್ಯಾಚಿಯಾಗಿ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಬರೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಭೈರವ್ ಇಲ್ಲಿ ಅದು ಇದು ಆಟ ಸಾಮಾನು ಬೇಕು ಅದು ಇದು ಅಂತ ಹೇಳ್ತಾ ಇದ್ದ. ನನಗೆ ಪರ್ಸ್ನಲಿ ಏನು ಅನಿಸುತ್ತೆ ಅಂದರೆ ಆಫ್ಲೈನ್ಗಿಂತ ಆನ್ಲೈನಲ್ಲೇ ತುಂಬ ಆಫರ್ಸ್ಗಳು ಮತ್ತು ತುಂಬ ಕಮ್ಮಿ ಬೆಲೆಗೆ ಒಳ್ಳೆ ಪ್ರಾಡಕ್ಟ್ಸ್ಗಳೇ ಸಿಗುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಈ ಥರ ಪಿಂಗಾಣಿಗಳೆಲ್ಲನೂ ತುಂಬ ಕಾಸ್ಟ್ಲಿ ಪ್ರೈಸ್ ಕೂಡ ಹಾಕಿದ್ರು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸ್ವಲ್ಪ ಪ್ರೈಸಿ ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಅಲ್ವಾ, ಬಿಕಾಸ್ ಅವರು ಶಾಪ್ ನಡೆಸಬೇಕು. ಮತ್ತು ಮಾಲಲ್ಲಿ ಶಾಪ್ನ ನಡೆಸೋದು ಇಸ್ ನಾಟ್ ಎನ್ ಈಸಿ ಥಿಂಗ್. ಬಿಕಾಸ್ ಅದಕ್ಕೆ ಆದಂಥ ಕಾಸ್ಟ್ ಇರುತ್ತೆ, ಎಲ್ಲನೂ ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲನೂ ಕನ್ಸ್ಯೂಮರ್ ಮೇಲೆ ಬೀಳುತ್ತೆ. ಹಾಗಾಗಿ 10 ರೂಪಾಯಿ ಇರುವಂಥ ಐಟಮ್ನ 25 ರೂಪಾಯಿಗೂ ಕೂಡ ಮಾರ್ತಾರೆ. ನಾವು ಚೂಸಿಯಾಗಿ ಇಂಥದ್ದು ಸಿಗೋದೇ ಇಲ್ಲ ಅನ್ನೋ ಪಕ್ಷದಲ್ಲಿ ತೊಗೊಂಡು ಬಿಡ್ಬೋದು. ಬಟ್ ಈ ಥರದ್ದೆಲ್ಲ ಕಾಮನಾಗಿ ಸಿಗೋವಂಥದ್ದನ್ನು ಯೂಶ್ವಲಿ ಆನ್ಲೈನ್ನ ಶಾಪ್ ಮಾಡಿದ್ರೆ ಸ್ವಲ್ಪ ಮನಿನ ಸೇವ್ ಮಾಡ್ಬೋದು. ಬಿಕಾಸ್ ಈಗಿನ ಟೈಮಲ್ಲಿ ನಿಮಗೆ ಗೊತ್ತು ಮನಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ನಾವು ಎಷ್ಟೇ ದುಡಿದ್ರೂ ಅಷ್ಟೇ ಕಮಿಟ್ಮೆಂಟ್ಸ್ ಇರುತ್ತೆ, ಅದ್ರ ಜೊತೆಗೆ ಅದರದ್ದೇ ಆದಂಥ ಎಫರ್ಟ್ಸ್ ಇರುತ್ತೆ. ಹಾಗಂತ ಏನೂ ತೊಗೊಳ್ಳೇಬಾರ್ದು ಅಂತಲ್ಲ, ವರ್ತಿರುವಂಥದ್ದನ್ನು ಡೆಫಿನೆಟ್ಟಾಗಿ ತೊಗೊಳ್ಬೋದು. ಹಾಗಂತ ಸುಮ್ಮನೆ ಖರ್ಚು ಮಾಡೋದು, ಸ್ಪೆಂಡ್ ಮಾಡೋದು ಇಸ್ ನಾಟ್ ಮೈ ಕೈಂಡ್ ಆಫ್ ವೇ.
ಸೊ ಎಸ್, ಮಾಲೆಲ್ಲ ಮುಗಿಸ್ಕೊಂಡು ಹಾಗೆ ವಾಪಸ್ ಬಂದ್ವಿ. ಆ್ಯಂಡ್ ಮಳೆ ಕೂಡ ತುಂಬ ಚೆನ್ನಾಗಿ ಘಮ ಕೊಡ್ತಾಯಿತ್ತು. ಮಳೆ ಬಂದು ನಿಂತಿತ್ತು ಆ್ಯಂಡ್ ಚೆನ್ನಾಗಿ ಅನ್ನಿಸ್ತಾಯಿತ್ತು ತಣ್ಣಗೆ ವಾಪಸ್ ಬಂದಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದು ನಿಮಗೂ ಖುಷಿಯಾಗಿದೆ, ನನಗೂ ಖುಷಿಯಾಗಿದೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಮೀ. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಬಾಯ್.